ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ ಎಲ್ಲಿರುವೆ ಸ್ವಾಮಿ? ಈ ದಾನವನ್ನು ವಿಧಿಸಿರುವ ತಿಂಗಳೆರಡರ ಗಡಿಗೆನೊಳಗಾಗಿ ಬಂದು ನನ್ನನ್ನು ರಕ್ಷಿಸಲಾರೆಯ ಸ್ವಾಮಿ, ನನ್ನನ್ನು ರಕ್ಷಿಸಲಾರೆಯ. ಹೇ ದೇವಿ, ದೇವಿ ಜಗದಾಂಬೆಯೇ, ಅಂಬ ಶಾಂಭವಿಯೇ, ಗಾಯತ್ರಿ ಸಾವಿತ್ರಿ, ಇಲ್ಲ ಚಂಡಿ ಚಾಮುಂಡಿಯೇ, ಇಲ್ಲ ಇಲ್ಲ, ಕಾಡು ಕಗ್ಗಲಿನಿಂದ ಕಡಿದು ಮಾಡಿರುವ ಬೊಂಬೆ ನೀನು. ಕಾಡು ಕಲ್ಲಿನ ಬೊಂಬೆ ನೀ ಮಹಾಕಾಳಿಯೇ, ಕಾಡು ಕಲ್ಲಿನ ಬೊಂಬೆ ನೀ ಮಹಾಕಾಳಿಯೇ, ತಡವಿಲ್ಲ ತೆಗೆದುಕೋ ತಲೆಯೆಡೆಯ ತಾಯಿಯೇ, ತಲೆಯೆಡೆಯ ತಾಯಿಯೇ, ತಲೆಯೆಡೆಯ ತಾಯಿಯೇ. ರಾಮನಾಣೆ, ಶ್ರೀರಾಮನಾಣೆ, ರಕ್ಕಸರ ಪಾಳೆಯದೆ ರಾಮನಾಣೆ, ಯಾರಿರಬಹುದು? ತಾಳ್ಮೆ ತಾಯಿ, ತಾಳ್ಮೆ. ಸಾಲ್ಮೆ ಶೋಕ ನುಡಿ ತಾಯಿ. ಚೇತೋ ಅಹಂ ಮನ್ಮಥ ಮಿಲಿತೋ ಮಡಿ ಸುಂದರಂ ಕಲಿಧಲ್ವಿ ಭೀಮ ವಿಕ್ರಮಿ ಶಾಸ್ತ್ರ ಕೋವಿದಂ ಮಂತ್ರಾಸ್ತ್ರ ಶಸ್ತ್ರ ನಿಪುಣಂ ರಾಮಚಂದ್ರಂ ಶಿವಧನುವನೆತ್ತಿ ಸೀತೆಯಂ ಸಂಪ್ರೀತೆಯಂ ತಾ ಜಾತೆಯಂ ಲೋಕವಿಖ್ಯಾತಿಯಾದ ನಿಮ್ಮ ಪಾಣಿಗ್ರಹಣಗೈದ ನಿಮ್ಮ ಪತಿ ಶ್ರೀರಾಮನ ಶಕ್ತಿಯಂ ಶೌರ್ಯಮಂ ಮೇ ಯುಕ್ತಿಯಂ ಶಂಕಿಸಿ ಇಂತು ನುಡಿಪುದು ಉಚಿತವಲ್ಲ. ತಾಳ್ಮೆ ತಾಯಿ, ತಾಳ್ಮೆ. ಇದೇನಿದು? ನನ್ನ ಸ್ವಾಮಿಯ ನಾಮಾಂಕಿತವನ್ನು ಕೇಳುತ್ತಿರುವೆನಲ್ಲ, ಇದು ಕನಸೆ ಅಥವಾ ಭ್ರಮೆಯೇ? ಇರಲಾರದು. ಯಾವ ದೇವತೆಯೋ ನನ್ನ ಮೇಲೆ ಕೃಪೆ ಇಟ್ಟು ನುಡಿದಿರಬೇಕು. ಆವ ದೇವತೆಯೋ ಅಲ್ಲ ತಾಯಿ, ನಿಮ್ಮ ಪತಿ ಶ್ರೀರಾಮನ ಚರಣ ಸೇವಕ. ಏನು? ನನ್ನ ಸ್ವಾಮಿಯ ಸೇವಕನೇ? ನೊಂದ ಮನಸ್ಸಿಗೆ ಮಹದಾನಂದವನ್ನು ಕರುಣಿಸಿದ ಮಹಾನುಭಾವ ಎಲ್ಲಿರುವೆ? ನಿನ್ನ ನಿಜ ರೂಪವನ್ನು ತೋರಿ ನನ್ನ ಕಣ್ಣುಗಳನ್ನು ತಣಿಸುವ. ಎಲ್ಲಿರುವೆ? ಗೆಲ್ಲಿಗೆ ಶ್ಯಾಮಂ, ಗೆಲ್ಲಿಗೆ ಶ್ಯಾಮಂ ಉಥಂ ಗೆಲ್ಲಿಗೆ ಗೆಲ್ಲಿಗೆ ಶ್ಯಾಮ ಕಪಿಕುಲ ಘೋರವ ದೇವಿಯಂ ಗೆಲ್ಲಿಗೆ ಪಾರಾವ ಆಂಜನೇಯ ಸಾಹಸ ಕೈ ಮುಗಿವಿದೋ ತಾಯಿ. ಸುಗ್ರೀವ ದೂಚನಂ ಶ್ರೀರಾಮ ಸದ್ಧರ್ಮ ದೂತಂ, ಶ್ರೀರಾಮ ಸದ್ಧರ್ಮ ದೂತಂ. ಏನು? ನೀನು ನನ್ನ ಸ್ವಾಮಿಯ ಸೇವಕನೇ? ರವಿ ಕುಲೋದ್ಭವರಾದ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೂ ನಿನಗೂ ಸ್ನೇಹವದೆಂತಾಯಿತು? ಅಮ್ಮ, ತಮ್ಮನ್ನಗಲಿದ ವಿರಹಾಬ್ದಿಯಲ್ಲಿ ಮದುವೆ ಗಂಧದಂತೆ ತಮ್ಮನ್ನೇ ಅರಸುತ್ತಾ ಅಲೆದಲೆ ನಿಮ್ಮ ಸ್ವಾಮಿಯು ಶಬರಿ ಆದೇವಿದಂತೆ ನನ್ನ ದೊರೆಯಾದ ಸುಗ್ರೀವರಾಜರೊಡನೆ ಅಗ್ನಿ ಸಾಕ್ಷಿಯಾಗಿ ಮಿತ್ರತ್ವವನ್ನು ಬೆಳೆಸಿ ಅವನಣ್ಣ ವಾಲಿಯನ್ನು ಸಂಹರಿಸಿ ರಾಜ್ಯವನ್ನು ದೊರಕಿಸಿಕೊಟ್ಟನಮ್ಮ. ಅದಕ್ಕೆ ಪ್ರತಿ ಕಾಣಿಕೆಯಾಗಿ ತಮ್ಮನ್ನು ಹುಡುಕಿ ಒಪ್ಪಿಸುವ ಭಾರವನ್ನು ತಮ್ಮದಾಗಿಸಿಕೊಂಡಿರುವನಮ್ಮ. ಇನ್ನು ನಾನು ನಿಮ್ಮ ಪಾದ ಸೇವಕನಾಗಿ ದಾಸ್ಯವನ್ನು ಸ್ವೀಕರಿಸುವೇನಮ್ಮ, ದಾಸ್ಯವನ್ನು ಸ್ವೀಕರಿಸುವೇನು. ಅಂಜನಾ ಸುತ, ನಿನ್ನ ನಿಜ ನಾಮಧೇಯವೇನು? ಅಮ್ಮ, ಈ ಕಾಯವನ್ನು ಆಂಜನೇಯ ಮಾರುತಿ ವಾಯಿಸುತ್ತ ಎಂಬುದಾಗಿಯೂ ನಿಮ್ಮ ಪತಿಯ ಪಾದ ಸೇವಕನಾದ ಬಳಿಕ ಆಪ್ತರಾದವರು ಪ್ರೀತಿಯಿಂದ ರಾಮಭಂಟ ರಾಮಭಂಟ ಎಂದು ಕರೆಯುವಮ್ಮ. ಆಂಜನೇಯ, ನೀನು ಪ್ರಾಜ್ಞನೇ ನಿಜ. ಅಜ್ಞರನ್ನು ಅಟ್ಟುವನೇ ನನ್ನ ಪತಿ. ನನ್ನ ಪತಿ ಮೊದಲು ತಿಳಿಸು ಮಾರುತಿ. ನನ್ನ ಪತಿ ಪ್ರಾಣೇಶ್ವರ ಶ್ರೀರಾಮಚಂದ್ರ ಈ ಹಠಭಾಗ್ಯಗಳನ್ನು ಮರೆತು
ಅಮ್ಮ, ಎಂತಹ ಮಾತು ತಾಯಿ! ಸೂರ್ಯಚಂದ್ರನ ಸಾಕ್ಷಿ, ಸಪ್ತ ಸಾಗರ ಸಾಕ್ಷಿ, ಗಿರಿಸರೋವರ ಸಾಕ್ಷಿ, ವನದೇವಿ ಸಾಕ್ಷಿ. ಅಮ್ಮ, ನನ್ನ ಆಣೆ, ನಿಮ್ಮ ಆಣೆ, ಶ್ರೀರಾಮನಾಣೆ, ಮೇಲ್ ಪರಶಿವನಾಣೆ, ನಿಮ್ಮ ಹೊರತು ಮಿಕ್ಕೆಲ್ಲವನ್ನೂ ಮರೆತಿದ್ದಾನೆ ಶ್ರೀರಾಮಚಂದ್ರ ಪ್ರಭು. ಇದು ಸತ್ಯ ತಾಯಿ, ಸತ್ಯ. ಧನ್ಯ ಧನ್ಯನು ಧಾರಣಿಸುತ್ತೆ ರಾಮಬಂಟ. ನಿನ್ನನ್ನು ಪಡೆದ ಮಾತಾಪಿತರಿಗೆ ನನ್ನ ಸಹಸ್ರ ಸಹಸ್ರ ನಮನ. ಅಮ್ಮ, ಬೆಳಗಲಿ ನಿನ್ನ ಕೀರ್ತಿ ರಾಮಭಂಟನೆಂದು, ಶ್ರೀರಾಮಚಂದ್ರನ ರಾಮಭಂಟನೆಂದು ನೀನು ಬೆಳಗು. ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷವನ್ನು ಹೊಂದಿ ಈ ಜಗತ್ತಿನಲ್ಲಿ ನೀನು ಚಿರಂಜೀವಿ ಆಗು ಮಾರುತಿ. ನಿಮ್ಮ ಆಶೀರ್ವಾದ ಪಡೆದ ಈ ಅಂಜನ ಅಪುರಾಣಿಂದು ಧನ್ಯ ಧನ್ಯ. ಪೂಜ್ಯೆ, ಕೂಡ ಬಂದಿರುವ ವಾನರ ಸೈನ್ಯವು ಕಡಲಾಚೆಯ ನನಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಪತಿ ಶ್ರೀರಾಮಚಂದ್ರ ಮೂರ್ತಿಗೆ ಏನೆಂದು ತಿಳಿಸಲಿ ತಾಯಿ? ಮಾರುತಿ, ಸತಿ ಶಿರೋಮಣಿ ಮಂಡೋದರಿಯ ದಯೆಯಿಂದ ಕಳೆದ 10 ತಿಂಗಳುಗಳನ್ನು ಹೇಗೋ ಕಳೆದುದಾಯ್ತೆಂದು ತಿಳಿಸು. ಆದರೆ ಇನ್ನು 2 ತಿಂಗಳಲ್ಲಿ ಬಂದು ನನ್ನನ್ನು ರಕ್ಷಿಸಿ ಕರೆದೊಯ್ಯದಿದ್ದರೆ ಈ ಜನಕ ಸುದ್ದಿ ಮತ್ತೆಂದಿಗೂ ಕಾಣಲಾಗದೆಂದು ತಿಳಿಸಿಬಿಡು ಮಾರುತಿ, ತಿಳಿಸಿಬಿಡು. ಈ ಮಂಗಳಾತ್ಮಗಳ ಮನವೊಯ್ಯುವಂತೆ ಹೋಗದಂತೆ ವರ್ತಿಸಿದ ಆ ಹಸುವನ್ನು ಆಗಲೇ ಅಂತಕನಾಯಕ್ಕೆ ಹಟ್ಟರೆ ಸುಮ್ಮನೆ ಕುಳಿತಿದ್ದನಲ್ಲ ಪೂಜ್ಯೆ. ಈ ಬಂಟನ ಭಕ್ತಿ ಶಕ್ತಿಯನ್ನು ನಂಬಿ ಸಮ್ಮತಿಸುವುದಾದರೆ ಈ ಕಿಂಕರನ ಬೆನ್ನನ್ನು ತಾವೇನುವುದೇ ತಡ ಕಾಲಿನೋಪಾದಿ ಕಡಲನ್ನು ದಾಟಿ ಶ್ರೀರಾಮನ ಸನ್ನಿಧಿಗೆ ಕೊಂಡೊಯ್ದು ಸೇರಿಸುತ್ತೇನೆ. ಅಯ್ಯೋ, ರಾಮದೂತನೆಂದು ನಂಬಿ ಆಶೀರ್ವದಿಸಿ ಬಿಟ್ಟೆನಲ್ಲ. ನೀನು ರಾಮದೂತನೋ ಅಥವಾ ರಾಮದೂತನೋ? ಇಲ್ಲ ತಾಯಿ, ನಾನು ರಾಮನ ದೂತನಲ್ಲ, ನಿಶ್ಚಯವಾಗಿಯೂ ಶ್ರೀರಾಮದೂತ. ನಂಬಲಾಗದು, ನೀನು ಆ ಮಾಯವೇ ಇರಬೇಕು. ಅಯ್ಯೋ, ಮೋಸ ಮಾಡಿಕೊಂಡನಲ್ಲ, ಮತಿಹೀನವಂತೆ ಹಿತವಾದ ಮಾತುಗಳನ್ನಾಡಿ ಮಾತೆಯು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯೆಲ್ಲವನ್ನು ಕಳೆದುಕೊಂಡನಲ್ಲ. ಈಗೇನು ಮಾಡಿದೆ? ಅಷ್ಟದಿಕ್ಪಾಲಕರಿರ, ಧರ್ಮದೇವತೆಗಳ ಮಾತಿನ ಎಂತು ನಂಬಿಸಲಿ, ಎಂತು ನಂಬಿಸಲಿ, ಎಂತು ನಂಬಿಸಲಿ. ಮರೆತಿದ್ದೆ. ಮಾತೆಯನ್ನು ಕಂಡ ಸಂತೋಷದಲ್ಲಿ ಮುಖ್ಯವಾದವನ್ನೇ ಮರೆತಿದ್ದೆ. ಅಮ್ಮ, ಇದು ನೋಡಿ ತಾಯಿ, ಏನದು? ಶ್ರೀರಾಮ ಘನಮುದ್ರಿಕೆ. ಶ್ರೀರಾಮ ಘನಮುದ್ರಿಕೆ? ಎಲ್ಲಿ? ಕೊಡು ಮಾರುತಿ, ಕೊಡು. ಹೌದು, ಇದು ಶ್ರೀರಾಮ ಮುದ್ರ, ಶ್ರೀರಾಮ ಮುದ್ರೆ ಉಂಗುರ, ಶ್ರೀರಾಮ ಮುದ್ರೆ ಉಂಗುರ. ಅಮ್ಮ, ಈಗಲಾದರೂ ನನ್ನನ್ನು ರಾಮಭಂಟನೆಂದು ನಂಬುವಿನ ತಾಯಿ? ನಂಬುತ್ತೇನೆ ಮಾರುತಿ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಂಟನೆ. ಆದರೆ ಅದರಲ್ಲಿ ಈ ಶತಯೋಜನ ವಿಸ್ತೀರ್ಣವಾದ ಲವಣ ಸಮುದ್ರವನ್ನು ಈ ದೇಹದಿಂದ ಅದು ಹೇಗೆ ದಾಟಿ ಬಂದೆ ನೀನು? ಅಮ್ಮ, ಈ ಕುಂಜ ಪೋಷದ ಅಂಜನಾದ್ವರನಿಗೆ ಅಸಾಧ್ಯವೆಂಬುದೇ ಇಲ್ಲ ತಾಯಿ. ಈ ಪುಟ್ಟ ದೇಹವನ್ನು ಇಚ್ಛಾ ಮಾತ್ರದಿಂದ ತ್ರಿಕೂಟಗಿರಿಗಿಂತಲೂ ಮಿಗಿಲಾಗಿ ಬೆಳೆಸಬಲ್ಲೆನಮ್ಮ, ಮಿಗಿಲಾಗಿ ಬೆಳೆಸಬಲ್ಲೆ. ಅಂತಹ ಮಹಿಮಾನ್ವಿತನೇ ನೀನು. ಇಂತಹ ಅತ್ಯದ್ಭುತವಾದ ಮತ್ಯಾವ ಶಕ್ತಿಗಳನ್ನು ಮೈಗೂಡಿಸಿಕೊಂಡಿರುವೆ ಮಾರುತಿ? ಹೇಳುವುದು ಕೇಳು ತಾಯಿ. ನನ್ನ ತಾಯಿಯಾದ ಅಂಜನಾದೇವಿಯು ಪುತ್ರ ಫಲಾಪೇಕ್ಷೆಯಿಂದ ಜಗತ್ಪ್ರಾಣನ ಸಮೀರಣೆಯನ್ನು ಕುರಿತು ತಪಸ್ಸನ್ನಾಚರಿಸಲು ಆಗ ಎನ್ನ ಜನ್ಮವಾಯಿತಂತಮ್ಮ. ನಾನಾದರೂ ಮಗುವಾಗಿದ್ದಾಗಲೇ
ಮೂಡಲಂಚಿನಲ್ಲಿ ಉದಯಿಸುತ್ತಿದ್ದ ರವಿಯನ್ನು ತಿನ್ನೋ ಹಣ್ಣೆಂದು ಭ್ರಮಿಸಿ ಹಾರಿ ಹಿಡಿಯಲು ಪ್ರಯತ್ನಿಸುವಾಗ ಅದಕ್ಕೆ ತಡೆ ಹೊಟ್ಟಿ ಬಂದ ರಾಮವನ್ನು ಬೆದ ಓಡಿಸಲು ಆತನಿಗೆ ಬೆಂಬಲನಾಗಿ ಬಂದ ದೇವೇಂದ್ರನು ಕೃತಿಗೊಂಡು ತನ್ನ ವಜ್ರಾಯುಧವನ್ನು ನನ್ನ ಮೇಲೆ ಪ್ರಯೋಗಿಸಲಾಗಿ ಮೂರ್ಛಿತನಾಗಿ ನಾನು ಧರೆಗೆ ಬಿದ್ದನಂತಮ್ಮ. ಆ ನನ್ನ ಸ್ಥಿತಿಯನ್ನು ಕಂಡು ಕೇಳಿದ ನನ್ನ ತಂದೆಯಾದ ವಾಯುದೇವನು ವಿಶ್ವದಲ್ಲಿ ಪ್ರಸರಿಸಿದ ವ್ಯಾಪ್ತಿಯೆಲ್ಲವನ್ನು ಉಪಸಂಹರಿಸಿ ತಮ್ಮನ್ನೇ ಐಕ್ಯ ಮಾಡಿಸಿಕೊಂಡು ಪೂರ್ವಾದ್ಯ ಬಂದ ಒಂದು ಖಂಡನದಲ್ಲಿ ಶೋಕ ತಪ್ತನಾಗಿ ನನ್ನ ಅಪ್ಪಿ ಕುಳಿತಂತಮ್ಮ. ಆಗ ಆತಂಕದ ಕಂಡು ಬ್ರಹ್ಮದೇವನು ಸಮಸ್ತ ದೇವರಿಂದ ಆರಂಭಿಸಿ ಮತ್ತೆ ನನ್ನನ್ನು ಉಳಿಸಿ ಬ್ರಹ್ಮದಂಡ ಬ್ರಹ್ಮಾಸ್ತ್ರದಿಂದ ಎಂದೆನ್ನು ನನಗೆ ಘಾತವಾರದೆಂದು ಮಿಕ್ಕಾಭಾಸ್ತ್ರಗಳು ನನ್ನನ್ನು ನೋಯಿಸಲು ಸಹ ಶಕ್ತವಾರದೆಂದು ಸ್ವಯಂ ಸ್ವಶಿಲ್ಪಿ ವಿಶ್ವಕರ್ಮನೇ ವರವಲಿತ್ತಿರುವನಮ್ಮ. ಮಾರುತಿ, ಭಕ್ತಿಯಲ್ಲೂ ಶಕ್ತಿ ಯೋಗದಲ್ಲೂ ಅಖಂಡ ಸಿದ್ಧಿಯನ್ನು ಸಾಧಿಸಿರುವ ನಿನ್ನ ವಿದ್ಯಾಗುರು ಯಾರು ಮಾರುತಿ? ಮಾತೃದೇವೋ ಭವ, ಮಾತೃದೇವೋ ಭವ. ಅಮ್ಮ, ಮಾತೇ ನನ್ನ ಮೊದಲ ಗುರು. ನಂತರ ನನ್ನ ಪಿತನ ಆಪ್ತ ಗೆಳೆಯನಾದ ರವಿದೇವನ ಜೊತೆಯಲ್ಲಿ ಗಮನ ವೇಗದಿಂದ ಸಂಚರಿಸುತ್ತಾ ಚತುರ್ವೇದಗಳನ್ನು 6 ಶಾಸ್ತ್ರಗಳನ್ನು ಧನುರ್ವೇದಾದಿಗಳನ್ನು ಅಲ್ಲದೆ 64ಗಳನ್ನು ಅನುಗ್ರಹಿಸಲ್ಪಟ್ಟಿರುವಲ್ಲಮ್ಮ. ಮಾರುತಿ, ನಿನ್ನ ಸಾಮರ್ಥ್ಯವನ್ನು ಶಂಕಿಸಿದೆನೆಂದು ಸಂಕಟ ಪಡಬೇಡ. ಶಾಂತಂ ಪಾಪಂ, ಶಾಂತಂ ಪಾಪಂ. ನನ್ನ ಪತಿ ನಿನಗೆ ಅಪ್ಪಣೆ ಇತ್ತಿರುವುದು ನನ್ನನ್ನು ಹುಡುಕುವುದಕ್ಕೆ ಪರಂತು ಒಯ್ಯುವುದಕ್ಕಲ್ಲ ಅಲ್ಲವೇ? ಹೌದು ತಾಯಿ, ಹೌದು. ಮಾರುತಿ, ನಾನು ನಿನ್ನೊಡನೆ ಬಾರದಿರುವುದಕ್ಕೆ ಬಲವಾದ ಕಾರಣ ಬೇರೊಂದಿರುವುದು. ನಾನು ನನ್ನ ಪತಿ ಶ್ರೀರಾಮಚಂದ್ರನಲ್ಲದೆ ಅನ್ಯ ಪುರುಷರನ್ನು ನಾನೆಂದಿಗೂ ಮುಟ್ಟುವುದಿಲ್ಲ ಮಾರುತಿ. ಮಾರುತಿ, ನಿನ್ನ ಉಪಕಾರವನ್ನು ತಿರಸ್ಕರಿಸಿದ ಈ ಮಾತಿನ ಮೇಲೆ ಮುನಿಯದೆ ನನ್ನೆನ್ನು ಕ್ಷಮಿಸು ಮಾರುತಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಅಮ್ಮ, ತಪ್ಪು ನನ್ನಿಂದಲೇ ಆಯಿತು ತಾಯಿ. ನಿಮ್ಮನ್ನು ಕಂಡ ಉತ್ಸಾಹದ ಕಣದಲ್ಲಿ ವಿವೇಕವು ತಡವರಿಸಿ ಬುದ್ಧಿಯೂ ಎಡವಿತು. ಕಪಿ ಬುದ್ಧಿ, ಕಪಿ ಬುದ್ಧಿ. ಅಮ್ಮ, ಎಂದು ಕಾಲಹರಣ ಮಾಡುವುದು ಸಾಧುವಲ್ಲ. ತಮ್ಮನ್ನು ಸಲ್ಲಿಸುವುದಕ್ಕೆ ಸಾಕ್ಷಿಯಾಗಿ ತಮ್ಮದಾದ ಕುಲವನ್ನೇನಾದರೂ ಗೌಡಿಸಿದರೆ ಹೊತ್ತು ಸಂತೋಷದಿಂದ ಹಿರಿಯಂತ ಸೇರಲು ತಾಯಿ. ಕೊಡುತ್ತೇನೆ ಮಾರುತಿ, ಕೊಡುತ್ತೇನೆ. ಇದುವರೆಗೂ ನಾವು ಹೂಡಿ ಹೋರಾಡಿದ ಅಸಂಖ್ಯಾತ ಸಮರಗಳಲ್ಲಿ ಸಮಭಾಗಿಗಳಾಗಿ ಜಯ ಗಳಿಸಲು ಸೂಕ್ತ ಸಲಹೆ ಇತ್ತು. ನಮ್ಮ ಸ್ವರ್ಣ ಲಂಕೆಯ ಕೀರ್ತಿಯನ್ನು ಶಾಶ್ವತಗೊಳಿಸಿರುವ ಕಲಿಕುಲ ತಿಲಕಪ್ರಾಯರಾದ ಇಂದ್ರಜಿತು ವಿಭೀಷಣಾದಿಗಳೇ ಹಾಗೂ ಸತ್ಪ್ರಜೆಗಳ ಪ್ರತಿನಿಧಿಗಳೇ, ಹೆತ್ತ ಜನನಿಗಿಂತಲೂ ಶ್ರೇಷ್ಠವಾದ ನಮ್ಮನ್ನು ಹೊತ್ತಿರುವ ಈ ಜನ್ಮಭೂಮಿಯ ಗೌರವಕ್ಕೆಂದು ಕುಂದೊದಗುವ ಕಾಲ ಬಂದಿದೆ. ರಾಮ ಲಕ್ಷ್ಮಣರು ಕಿಷ್ಕಿಂಧೆಯ ವಾನರೊಡಗೂಡಿ ಸಾಗರದಾಚೆ ಬೀಡು ಬಿಟ್ಟಿರುವುದಾಗಿ ನಮಗೆ ಸುದ್ದಿ ಬಂದಿದೆ. ಆ ಹಗೆಯ ಸೈನ್ಯಕ್ಕಿಂತಲೂ ನಮ್ಮ ಸೈನ್ಯ ಅಜೇಯವಾದುದೆಂಬುದನ್ನು ನಾವು ಬಲ್ಲೆವು. ಆದರೂ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣನಾದ ಶತ್ರು ಒಂದು ವೇಳೆ ಸಮರ್ಥನೇನೋ ಎಂಬುದು ನಮ್ಮ ಸಂಶಯ. ಪ್ರಭೋ ಹರಿಕುಲಮರ್ದನ ತನ್ನ ಆತ್ಮ ನಿವೇದನೆ
ಪರೀಕ್ಷಿಸುವ ಪ್ರಯತ್ನವಿರಬೇಕು. ಸುರವೈರಿ ನುಸಿಯನ್ನು ನಿವಾರಿಸಲು ಸರಳನಿಗೆ ಶಂಕೆ. ಪಾತಾಳವನ್ನು ಹೊತ್ತು ತನ್ನಗಳಿಗೆ ಮಣ್ಣು ಮುಗಿಸಿ ವಸಾನಗಳ ಬುಡವನ್ನೇ ಅಲ್ಲಾಡಿಸಿ ವಾಸುಕಿಯನ್ನು ಗೋಳಾಡಿಸಿ ನಾಶರಹಿತನಾದ ನಾಶದಿಂದ ಫಲಾಕ್ಷಣೆ ಸಾಧಿಸಿ ಕುಬೇರನನ್ನು ಗೆದ್ದು ಭಯನನ್ನು ಭಯಗೊಳಿಸಿ ಅವನ ಮಗಳನ್ನೇ ಮದುವೆಯಾಗಿ ಯಮಸೇನೆಯಲ್ಲಿ ಅರಿಯಬ್ಬಿದ್ದ ತ್ರಿಲೋಕ ವಿಜಯಿ ಅಗ್ನಿಗಣ್ಣ ಆಂತರ್ಯದ ಪರಮ ಭಕ್ತ ನೇರಾಗಿ ನೇಗನಾದನೆನಿಸಿರುವ ಈ ನಮ್ಮ ಇಂದ್ರಜಿತುವಿನ ಪಿತ ಈ ದೈತ್ಯತ್ವದ ಚಕ್ರೇಶ್ವರನಿಗೆ ಕೇವಲ ಕಪಿ ಸೈನ್ಯದಿಂದ ಆತಂಕವೇ. ಪ್ರಭು, ಒಂದು ವೇಳೆ ಆ ಕಪಿ ಸೈನ್ಯವು ಕಡಲಪಾಲಾಗದೆ ಉಳಿದು ಬಂದರೆ ನಮ್ಮವರು ವಿಷಕಾರಿಯಾಗಿ ಬೆಂಕಿಯ ಮೈಗೆರೆದು ನರಕಕ್ಕೆ ಸೇರಿಸುತ್ತಾರೆ. ಸಾರ್ವಭೌಮ, ಈ ಸಂಶಯವೇ ಬೇಡ. ಚಕ್ರೇಶ್ವರ, ನಮ್ಮ ಅಸುರ ಕುಲದ ಬಲಾಬಲದ ವಿವರವನ್ನ ಪ್ರಹಸ್ತರು ವಿವರಿಸಿದರು. ಆದರೆ ಒಂದನ್ನು ಮಾತ್ರ ಮರೆತರು. ಮಹಾಬಲಶಾಲಿಯಾದ ಕುಂಭಕರ್ಣ ಆ ಮಹಾಮಹಿಮನೊಮ್ಮೆ ವಿರಾಜಿಸಿ ವಿಜೃಂಭಿಸಿದರೆ ಇಡೀ ಹಿಮಾಚಲವೇ ತೂಗಿ ತೊನೆಯುತ್ತಿತ್ತು. ವಜ್ರಾಯುಧದಿಂದ ಪ್ರಹರಿಸಿದ ಮಹೇಂದ್ರನನ್ನ ಆತನ ಐರಾವತದ ದಂತವನ್ನ ಕಿತ್ತು ಬಡಿದಾಡಿಸಿದ ಯಮಭಯಂಕರ ಬ್ರಹ್ಮ ಶಾಪದಿಂದ ನಿದ್ರೆಯಿಂದಲ್ಲದೆ ಈ ನಮ್ಮ ಸಭೆಯಲ್ಲಿ ಇದ್ದಿದ್ದರೆ ಇಡೀ ನಮ್ಮ ಲಂಕೋ ಸೈನ್ಯಕ್ಕೆ ಅವನೋರ್ವರೇ ಸಮರ್ಥನೆ ನಡೆಸಿದ. ಆದರೆ ಇದನ್ನರಿತ ಅರಸರು ತಾವೇ ಆಲೋಚಿಸಿದಂತೆ ಭಾರ್ಯ ಯೋಚಿಸಿ ನಮ್ಮ ಕುಲವನ್ನೇ ಗ್ರಹಿಸಬಲ್ಲ ಆ ಇದನ್ನು ಅರಿತು ಬಿಟ್ಟರು. ಈಗ ಧರ್ಮ ದೇವತೆಯನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲ. ಅಮಾತ್ಯರೇ, ಹೌದು, ಲಂಕಾ ನಗರದ ಹೆಬ್ಬಾಗಿಲ ಲಂಕಾಲಕ್ಷ್ಮಿಯ ಕೈಯಲ್ಲಿ ಭಿನ್ನವಾಗಿ ಬಾಗಿ ನಿಂತಿದೆ ಅಭೇದ್ಯವಾದ ಖಂಡ ತ್ರಿಶೂಲ. ಮುಗಿಯಿತೋ ಮತ್ತೇನಾದರೂ ಉಳಿದಿರುವುದು. ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಲೆಂದು ಯಾರನ್ನು ಈ ಆಸ್ಥಾನಕ್ಕೆ ಆಹ್ವಾನಿಸಿಲ್ಲ. ಎಚ್ಚರಿಕೆ. ಹೌದು, ಅಪ್ರಸ್ತುತವಾದ ವಾದ ವಿವಾದಗಳಲ್ಲಿ ಪ್ರಸ್ತುತವನ್ನು ನಡೆಸುವುದು ಅಪ್ರಸ್ತುತ ಹಾಗೂ ತಿಳಿಗೇಡಿತ. ಲಂಕೆಗೆ ಅಪಾಯ ಹತ್ತಿರವಾಗುತ್ತಿರುವ ಈ ಸಮಯದಲ್ಲಿ ಲಂಕಾಧೀಶ್ವರನಿಗೆ ಬೇಕಾಗಿರುವುದು ನಿಮ್ಮಗಳ ಧೈರ್ಯೋತ್ಸಾಹವೇ ಬರುವುದು ಧರ್ಮಬೋಧನೆಯಲ್ಲ. ಲಂಕಾವೀರರೇ, ಕಳವಳವೇ ಪರಮಶತ್ರು. ನಮ್ಮ ದುರ್ಗಮಯವಾದ ಈ ಲಂಕೆಗಿಂತಲೂ ಅಗಾಧವಾದ ಸಾಗರ ದುಸ್ಸಾರವಾದದ್ದು. ಅದರ ಸೆಳೆತಕ್ಕೆ ಸಿಕ್ಕದೆ ನಮ್ಮೀ ಸಣ್ಣ ಲಂಕೆಯ ಗಡಿಯೊಳಗಡಿ ಇಟ್ಟಲ್ಲಿ ಇಂದ್ರೋದಿ ಕೋಲಕರನ್ನೇ ದಿಕ್ಕು ತಪ್ಪಿಸಿದ ಈ ಮೇಘನಾದನ ಮಾಯಾವಿದ್ಯೆಯ ಮಹಿಮೆಯಲ್ಲಿ ಸಿಕ್ಕಿ ಭಸ್ಮವಾಗುತ್ತಾರೆ. ಭಸ್ಮ. ಭಲೇ ಕ್ಷಾತ್ರ ಧರ್ಮಪಾಲಕ. ನೋಡಿದೆಯಾ ಚಕ್ರೇಶ್ವರ, ಕುಲಗೌರವಕ್ಕಾಗಿ ಕಲಿದಂತೆ ಹೋರಾಡಲು ಸಮಸ್ತರು ಸಿದ್ಧರಾಗಿದ್ದಾರೆ. ಆದರೆ ನಮ್ಮಿ ವರೇಣ್ಯರ ಅಭಿಪ್ರಾಯದಂತೆ ಸಹೋದರ, ಅವರಿವರ ಅಭಿಪ್ರಾಯವಂತಿರಲಿ, ನಿನ್ನ ಅಭಿಮತವೇನೆಂಬುದನ್ನು ತಿಳಿಸಿ. ಅಗ್ರಜ, ಹೆಣ್ಣು ತಾನಾಗಿ ಒಲಿದು ಬಂದರೆ ಸುಖದಪಿಸಿ ಸೌಖ್ಯವೂ ಒಲಿದು, ಅದು ಬಲಾತ್ಕಾರವಾದಲ್ಲಿ ಎರಡೂ ನಾಶವಾಗುತ್ತದೆ. ನೀನೀಗ ಅಪಹರಿಸಿ ತಂದಿರುವ ಏಕಪತ್ನಿಯಾದ ಶ್ರೀರಾಮಚಂದ್ರನ ಧರ್ಮಪತ್ನಿ ಮಹಾಪತಿವ್ರತ ಶಿರೋಮಣಿಯ ತಪೋ ರೌದ್ರತೆಯನ್ನು ಕಡೆಗಣಿಸಿ ವಿಭೀಷಣ. ಹೌದು ಅಗ್ರಜ, ಸದಾ ಪತಿಯ ನೆನಪಿನಲ್ಲಿಯೇ ಬಿಸಿಯುಸಿರಿನಲ್ಲಿ ಕಾಲ ಕಳೆಯುತ್ತಿರುವ ಆ ಮಹಾಸತಿಯ ಬಿಸಿಯುಸಿರಿನ ತಾಪ ಸೂರ್ಯನ ಶಾಖಕ್ಕಿಂತಲೂ ಅಧಿಕವಾದದ್ದು, ವಿಧಿ ಇಚ್ಛೆಗಿಂತಲೂ ಕ್ರೂರವಾದದ್ದು. ವಿಭೀಷಣ, ನೀನೀಗ ಸೀತೆಯನ್ನು ರಾಮನಿಗೊಪ್ಪಿಸದೆ ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಸೂರ್ಯನ ಶಾಖಕ್ಕೆ ಕರಗುವ ಹಿಮಪರ್ವತದಂತೆ ರಾವಣ ವಿಭೀಷಣದ ಶಕ್ತಿ ಹರಿತದೇನ ಅಭಿಶಾಪದ ಅಗ್ನಿಯನ್ನು ಸಿಲುಕಿ ಐಕ್ಯವಾಗುತ್ತದೆ. ವಿಭೀಷಣ, ಕಡೆಗೂ ನಿನ್ನ ಹುಟ್ಟುಗುಣವಾದ ಉಪದೇಶಾಮೃತವನ್ನು ಪಟ್ಟಿ ಮಾಡಿ ಒಪ್ಪಿಸಿ ಆಯಿತಲ್ಲವೇ? ಭ್ರಾತೃದ್ರೋಹಿ, ವೈರಿ ಎದೆಯೇರಿ ಕುಳಿತು ಕರವಾಲದಿಂದ ಕತ್ತನ್ನು ಹವಣಿಸುತ್ತಿರುವಾಗ ಹಾಗೆಯೇ ಕೈಗಳನ್ನು ಕತ್ತರಿಸಿ ಬಿಸಾಡದೆ ಧರ್ಮವನ್ನು
ಬೋಧಿಸುತ್ತಿರಲಿಲ್ಲ. ಛೇ, ಅಜರಾಮರ ಅಗಣಿತ ಕೀರ್ತಿ ಪ್ರತಿಷ್ಠೆಗಳನ್ನು ತನ್ನದಾಗಿಸಿಕೊಂಡಿರುವ ಈ ಗಂಡು ಹುಲಿಗೆ ಜನ್ಮವಿತ್ತ ಕೈಕಸ ಮಾತೆಯ ಗಂಡು ಗರ್ಭವೇ ನಿನ್ನಂತಹ ಹುಲ್ಲುಗೂ ಜನ್ಮವಿತ್ತಿರುವುದು ಆ ವಿಧಾತನ ಅಜಾಗರೂಕತೆಯ ವಿಪರ್ಯಾಸದಿಂದಿರಬೇಕು. ತಾಮಸಗುಣ ಸನ್ಯಾಸಿ ಒಳಗಬಾರದೆ ನನ್ನೆದುರಿನಿಂದ. ಮಹೇಂದ್ರಾರಿ, ನಿನ್ನ ಅಭ್ಯುದಯವನ್ನೇ ಬಯಸುತ್ತಿರುವ ನನ್ನನ್ನು ಅದೇಕೆ ನಿನ್ನ ಶತ್ರುವಿನಂತೆ ಭಾವಿಸುತ್ತಿದೆ? ನನ್ನ ಮಾತುಗಳನ್ನೊಮ್ಮೆ ಹೊರೆಹಚ್ಚಿ ನೋಡು. ಅದರಲ್ಲಿಯೂ ನ್ಯಾಯವಿದೆ ಎಂದು ನಿನಗೆ ಅರಿವಾಗುತ್ತದೆ. ನ್ಯಾಯ ಅನ್ಯಾಯಗಳ ವಿಮರ್ಶೆಯನ್ನು ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ನನ್ನವಳಾಗಬೇಕಾಗಿದ್ದವಳನ್ನು ತನ್ನವಳನ್ನಾಗಿಸಿಕೊಂಡನಲ್ಲವೇ ಆ ರಾಮ. ಅದಕ್ಕಾಗಿ ಹೊತ್ತು ತಂದಿದ್ದೇನೆ. ಇದು ಅನ್ಯಾಯವೇ? ಅಣ್ಣ, ಬಲಾತ್ಕಾರದಿಂದ ಹೆಣ್ಣಿನ ತನುವನ್ನು ಹೊತ್ತು ತಂದರೇನಾಯಿತು? ಹೃದಯದ ಆಂತರ್ಯದ ಬಯಕೆ ಅತಿ ಮುಖ್ಯವಲ್ಲವೇ? ತನುವಿನ ಒಂದಂಶವೇ ಹೃದಯ. ಇಂದು ನಾಳೆಯೋ ಅದುವು ಸೋತು ನನ್ನ ವಶವಾಗಿಯೇ ತೀರುತ್ತದೆ. ಒಲಿದ ಹೃದಯದಲ್ಲಿ ಬೆಸೆದು ಬೆರೆತಿದ್ದ ಉಸಿರಿನದೆಯನ್ನು ಬಲಾತ್ಕಾರದಿಂದ ಕಿತ್ತಳೆ ತಂದು ಚಮತ್ಕಾರದಿಂದ ಉತ್ತರಿಸುವುದು ಸಮಂಜಸವಲ್ಲ ನಿನ್ನಂತಹ ಚಕ್ರೇಶ್ವರನಿಗೆ. ವಿಭೀಷಣ! ಒಡ ಹುಟ್ಟಿದ ತಮ್ಮನಾದ್ದರಿಂದ ತಾಳಿ ಕೇಳುತ್ತಿದ್ದೇನೆಂದು ತಡೆಯಿಲ್ಲದೆ ನುಡಿಗಳನ್ನು ಅರಿಸಬೇಡ. ಯುದ್ಧ ಸಿದ್ಧವಾಗಿದೆ. ನಾಡ ತಾಯಿಯನ್ನು ಕುಲದ ಮಕ್ಕಳನ್ನು ಸಂರಕ್ಷಿಸಬೇಕಾದ್ದು ನಿನ್ನ ಆದ್ಯ ಕರ್ತವ್ಯ. ಆದರೆ ನಿನಗೆ ಮನಸ್ಸಿದ್ದರೆ ಮಾತ್ರ ನೆರವಾಗು. ಇಲ್ಲವಾದರೆ ಇಂದು ಕೊನೆಯ ಬಾರಿ ಎಚ್ಚರಿಸಿ ಹೇಳುತ್ತಿದ್ದೇನೆ, ಈ ನನ್ನಂಕೆಯ ಲಂಕಾ ದೇಶದ ಗಡಿ ದಾಟಿ ದೂರ ದೂರ ಹೊರಟು ಹೋಗು. ನನ್ನ ಅಭಿಪ್ರಾಯಕ್ಕೆ ಒಪ್ಪದ ಮತ್ತೊಮ್ಮೆ ಮುಖ ತೋರಿದ್ದೆ ಆದರೆ ನೀನಾಗಿಯೇ ಭ್ರಾತೃ ಹತ್ಯಾ ದೋಷಕ್ಕೆ ಗುರಿಯಾಗಿಸುತ್ತದೆ ಈ ನಿನ್ನ ರಾವಣೇಶ್ವರನ. ನನ್ನ ಮಾತನ್ನು ಕೇಳಿ. ಅಗ್ರಜ, ಇದುವರೆವಿಗೂ ಎಷ್ಟೋ ಬಾರಿ ಇದೇ ರಾಜಸಭೆಯಿಂದ ಹೊರಗಟ್ಟಿರುವೆ. ಆದರೆ ಎಂದು ನಾಡ ಗಡಿಯನ್ನೇ ದಾಟಿ ದೂರ ಸರಿ ಎಂದು ನುಡಿದಿರಲಿಲ್ಲ. ಇಂದಲ್ಲ ನಾಳೆ ಎಂದಾದರೊಂದು ದಿನ ಧರ್ಮದ ಹಾದಿಯನ್ನು ಅರಿತು ನಡೆಯುವೆ ಎಂಬ ಆಸೆಯಿಂದ ಇದುವರೆವಿಗೂ ಕಾದಿದ್ದೆ. ಆ ಆಸೆ ಇಂದು ಕನಸೆಂದು ತಿಳಿದ ಮೇಲೆ ನಾನಿಲ್ಲಿದ್ದೇನು ಪ್ರಯೋಜನ? ಹೋಗುತ್ತೇನೆ. ಮಹಾಮಹಿಮನಾದ ತಂದೆ ಪೌಲಸ್ತ್ಯನ ತಪೋ ಮಹಿಮೆಯಾದರೂ ನಿನ್ನ ಆತ್ಮದುದ್ಧಾರಕ್ಕೆ ನೆರವಾಗಲಿ. ಬರುತ್ತೇನೆ. ಅಗ್ರಜ, ನಿನ್ನ ಆಶೀರ್ವಾದಕ್ಕೂ ಅನರ್ಹನಾದನೇ ನಿನ್ನೆ ಸಹೋದರ ವಿಭೀಷಣ. ವಿನಾಶಕಾಲೇ ವಿಪರೀತ ಬುದ್ಧಿ, ವಿನಾಶಕಾಲೇ ವಿಪರೀತ ಬುದ್ಧಿ. ಎಲ್ಲವನ್ನು ಕಾಲವೇ ನಿರ್ಧರಿಸುತ್ತದೆ. ಮಹಾಪ್ರಭು, ಪ್ರಣಾಮಗಳು. ಕಾರಣ ಹೋದ ಕಾರ್ಯವೇನಾಯಿತು? ಪ್ರಭು, ವಿಭೀಷಣ ಪ್ರಭುಗಳು ಶತ್ರು ಪಕ್ಷವನ್ನು ಸೇರಿರುವುದು ಸತ್ಯ. ಆ ರಾಮನೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಮಿತ್ರತ್ವವನ್ನು ಬೆಳೆಸಿದನಂತೆ. ವಿಭೀಷಣ ಕಡೆಗೂ ಶತ್ರು ಪಕ್ಷವನ್ನೇ ವಹಿಸಿದನೆ. ಸಾರಣ, ಆ ಕಪಿ ಸೈನ್ಯದ ಪ್ರಮಾಣವನ್ನು ಅಳೆದು ಬಂದೆಯಷ್ಟೇ. ಕ್ಷಮಿಸಿ ಪ್ರಭು, ಅವರ ಸೈನ್ಯದ ಮುಡಿಯೇನು ನಮ್ಮ ಕಡಲಾಚೆಯ ತಡಿ. ಆದರೆ ಅದರ ಅಡಿಯಲ್ಲಿದೆ ಎಂದು ಅರಿಯಲು ಅಶಕ್ತನಾದೆ ಪ್ರಭು. ಅಂದರೆ ಅಷ್ಟೊಂದು ಅಗಾಧವೇ? ಚಕ್ರವರ್ತಿಗಳಲ್ಲಿ ನನ್ನದೊಂದು ವಿಜ್ಞಾಪನೆ. ಏನದು? ತಾವು ಶಾಂತಿಯಿಂದ ಆಲಿಸುವುದಾದರೆ ಸಲಹೆಯೊಂದನ್ನ ಅರಿಕೆ ಮಾಡಬಯಸುತ್ತೇನೆ. ಹೇಳು. ಪ್ರಭು, ಸುರತದ ಮುಂದೆ ನಮ್ಮ ಮಂತ್ರ ತಂತ್ರಗಳು ಶಕ್ತಿಗುಂದಿ ಪೂರ್ಣ ಪ್ರಯೋಜನ ಕೊಡಲಾರವು ಪ್ರಭು. ಸೀತೆಯ ರಥವು ವಾನರ ಸೈನ್ಯಕ್ಕಿಂತಲೂ ದೊಡ್ಡ ಶತ್ರು. ವಿಭೀಷಣ,
ಆದ್ದರಿಂದ ಸೀತೆಯ ರಥಭಂಗವೇ ಯುದ್ಧದ ಪ್ರಥಮ ಹಂತವಾಗಬೇಕು. ಸಾರಣ, ರೆಂಬೆಯ ಬದಲಿಗೆ ಬುಡವನ್ನೇ ಕಡಿದುರುಳಿಸುವಂತೆ ಹೇಳುತ್ತಿರುವೆ ಅಲ್ಲವೇ? ನಿನ್ನ ಯೋಜನೆಯನ್ನು ಅಮೋಘವಾಗಿದೆ, ಆದರೆ ಅದು ಅಸಾಧ್ಯ. ವಾನರ ಪಡೆಯಲ್ಲಿ ಒಬ್ಬನನ್ನು ಉಳಿಸದಂತೆ ಅಳಿಸಬಹುದು, ಆದರೆ ಸೀತೆಯ ಸುವ್ರತವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾಪ್ರಭು, ಹೌದು ಸಾರಣ. ಇದೇನು ಈಗ ಹೇಳುತ್ತಿರುವಿರೇ? ಶಿವ ಶಿವಾಣಿಯರೊಡನೆ ರಜತ ಶೈಲವನ್ನೇ ಗಡಗಡನೆ ನಡುಗಿಸಿದ ಈ ದೈತ್ಯ ರಾಜೇಂದ್ರನ ತೋಳುಗಳು ಸೀತೆಯ ಪವಿತ್ರವಾದ ಹೃದಯವನ್ನು ಪರಿವರ್ತಿಸಿ ಮುಟ್ಟಲಾರದೆ ಮರಗಟ್ಟಿ ಹೋಗಿವೆ. ಮತ್ತೆ ಆಕೆಯ ಶಾಪಾಗ್ನಿಗೆ ಸಿಕ್ಕಿ ಕಳಂಕಿತನಾಗಲಾರೆ. ಅದರ ಚಿಂತೆ ಬೇಡ ದಾನವೇಂದ್ರ. ಅಪಾಯ ರಹಿತವಾದ ಉಪಾಯವೊಂದನ್ನು ನಾನಾಗಲೇ ಯೋಚಿಸಿದ್ದೇನೆ. ಏನದು? ಪ್ರಭು, ನನ್ನ ಮಾಯಾ ಬುದ್ಧಿಯ ಮಹಿಮೆಯಿಂದ ರಾಮರ ಶಿರಸ್ಸನ್ನು ಸೃಷ್ಟಿಸುತ್ತೇನೆ. ನಾನೇ ತಾವು ಆ ಸೀತೆಗೆ ತೋರಿದರೆ ಪತಿಯ ರುಂಡವನ್ನ ಪ್ರತ್ಯಕ್ಷವಾಗಿ ನೋಡಿದ ಆಕೆಯು ಸೋತು ನಿಮ್ಮ ವಶವಾಗುವುದರಲ್ಲಿ ಸಂದೇಹವೇ ಇರಲಾರದು. ಸೀತೆ ಸೋತು ನನ್ನ ವಶಲಾಗುತ್ತಾಳೆ. ಮೃತ್ಯುವಶಲಾಗಿ ಅವಳ ಅಸ್ಥಿ ಪಂಜರ ನನ್ನ ವಶವಾಗುತ್ತದೆ. ಹೋಗು, ಸಮಸ್ತ ಸೈನ್ಯವೆಲ್ಲವೂ ಸಮರಕ್ಕೆ ಸಜ್ಜಾಗಲಿ. ಸೀತೆ, ರಾಮದಯಿತೆ, ಇವಳನ್ನು ಪಡೆಯಲೆಂದು ನಾನು ಮಾಡುತ್ತಿರುವ ಪ್ರಯತ್ನಗಳೆಲ್ಲವೂ ವಿಫಲವಾಗುತ್ತಿವೆ. ಇತರ ಹೆಣ್ಣುಗಳಂತಲ್ಲ ಇವಳು. ಮಾವಾ ಮಾರೀಚ, ಅಂದು ನೀನಾಡಿದ ನುಡಿಗಳು ಸುಳ್ಳಲ್ಲವೆಂದು ತೋರುತ್ತಿದೆ. ಹತ್ತಿರ ಹತ್ತಿರ ಹೋದಂತೆಲ್ಲ ಯಾವುದೋ ಅರಿಯದ ಶಕ್ತಿಯೆಂದು ಎಳೆದು ದೂರ ತಳ್ಳುತ್ತಿದೆ. ನಿಂದಿಸಿದವರನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸುತ್ತಿದ್ದ ಈ ಭೂಮಂಡಲಾಧಿಪತಿಯ ಗಂಡು ಗುಂಡಿಗೆಯೂ ಸಹ ಇವಳ ವಿಷಯದಲ್ಲಿ ಮಾತ್ರ ಕರುಣೆಗಡೆ ಮಾಡಿಕೊಡುತ್ತಿದೆಯೇಕೆ? ಏನೇ ಆದರೂ ಎಂತೆ ಆದರೂ ಇಟ್ಟ ಮುನ್ನಡೆಯನ್ನು ಹಿಂತೆಗೆಯಲಾಗದು. ಪ್ರಯತ್ನಿಸುತ್ತೇನೆ, ಇನ್ನೂ ಪ್ರಯತ್ನಿಸುತ್ತೇನೆ, ಕಟ್ಟ ಕಡೆಯವರೆಗೂ ಪ್ರಯತ್ನಿಸಿಯೇ ತೀರುತ್ತೇನೆ. ಮಹಾಪ್ರಭು, ಕುಂಭಕರ್ಣ ಪ್ರಭುಗಳು ಇತ್ತಲೇ ಬರುತ್ತಿದ್ದಾರೆ. ಬರಲಿ ಬರಲಿ. ಲಂಕೇಶ್ವರ, ಕುಂಭಕರ್ಣ, ಅಗ್ರಜ, ಈ ಅಕಾಲದಲ್ಲಿ ನೀವು ನನ್ನನ್ನು ಎಚ್ಚರಿಸಿಗೊಳಿಸಿದ್ದರೆ ಆರಂಭದಲ್ಲಿಯೇ ಅವನ ಅಂತ್ಯವಾಗಿ ಬಿಡುತ್ತಿತ್ತು. ಆಲಸ್ಯ ಮಾಡಿ ಅನರ್ಥಕ್ಕೆ ಈಡು ಮಾಡಿದಿರಿ ಅಗ್ರಜ. ನಿನ್ನನ್ನು ಎಚ್ಚರಿಸಿದ ಯೂಪಾಕ್ಷ ನಡೆದು ಹೋದ ವರದಿ ಎಲ್ಲವನ್ನೂ ಸರಿಯಾಗಿ ವಿವರಿಸಿರುವನೆ? ಹೌದು ಅಗ್ರಜ. ದೇವಾದಿ ದೇವತೆಗಳೇ ಎದುರು ಓಡುವ ನಂದಿ ರಾಕ್ಷಸ ಬಲಕ್ಕೆ ಆ ಕಪಿಗಳ ಸೈನ್ಯವೊಂದು ಲೆಕ್ಕವೇ. ಪುರವೈರಿ ಸಕಾರಣವಾಗಿ ಅಕಾಲದಲ್ಲಿ ನಾನೆದ್ದೆನೆಂದರೆ ಯಾವುದಾದರೂ ಒಂದು ಅನಾಹುತವಾಗಲೇಬೇಕು. ಅಜಗಳಿಗೆ ಸ್ವರ್ಗವನ್ನು ತೋರಿ ಈ ಲಂಕಾ ನಗರಕ್ಕೆ ಕಲ್ಯಾಣ ಉಂಟು ಮಾಡುತ್ತೇನೆ. ಅಜೇಯರಾದ ನಮ್ಮ ಈ ಲಂಕೆಯರನ್ನು ಮುತ್ತಿದರಲ್ಲವೇ ಆ ಮರವಾನರರು. ಅಗ್ರಜ, ನಾಳಿನ ನಂದಿ ಯುದ್ಧ ವೈಖರಿಗೆ ತ್ರಿಲೋಕಗಳು ತತ್ತರಿಸಿ, ದಿಗ್ಗಜಗಳು ಕಂಪಿಸಿ, ಪರ್ವತಗಳ ಪುಡಿಪುಡಿಯಾಗಬೇಕು. ಆ ನಮ್ಮ ಸುರವೈರ್ಯ ರಕ್ಕಸವನ್ನು ಈ ನನ್ನ ಮದ್ಗಾರಕ್ಕೆ ಲೇಪಿಸಿ ಆನೆ ಕುಳಂಪಿಯನ್ನು ಕದರುವಂತೆ ನಮ್ಮ ಮಾರೀಚ ಸೈನಿಕರಿಗೆ ಸದರಾಗಿ ಬಂದಿರುವ ಆ ಕಪಿ ಸೈನ್ಯವನ್ನು ಕರೆದು ಕೆಸರಾಗಿಸುತ್ತೇನೆ ನಾಳಿನ ರಣರಂಗದಲ್ಲಿ. ಭ್ರಾತೃ ಶ್ರೇಷ್ಠ,
ತಾಯಿ. ಭ್ರಾತೃಶ್ರೇಷ್ಠ, ಈಗ ತಾನೇ ಎಚ್ಚರನಾಗಿರುವೆ, ಕ್ಷಣ ಕಾಲಕ್ಕೆ ವಿಶ್ರಾಂತಿ ಹೊಂದು. ಉದಯವಾಗುವವರೆಗೂ ನನಗಿನ್ನಲ್ಲಿಯದು ವಿಶ್ರಾಂತಿ. ಆ ರಾಮ ಲಕ್ಷ್ಮಣರ ಸಂಹಾರವೇ ನನ್ನ ಜೀವನದ ಏಕಮಾತ್ರ ಗುರಿ. ಆ ರಾಮ ಲಕ್ಷ್ಮಣರ ಸಂಹಾರವೇ ನನ್ನ ಜೀವನದ ಏಕಮಾತ್ರ ಗುರಿ. ಪ್ರಭು, ಇಂದು ಆ ರಾವಣ ಸೈನ್ಯವನ್ನು ನಮ್ಮನ್ನು ಎದುರಿಸಲಾಗುತ್ತಿಲ್ಲ. ಒಬ್ಬೊಬ್ಬ ಸೈನಿಕನು ಒಬ್ಬೊಬ್ಬ ರಾವಣನಂತೆ ಹೋರಾಡುತ್ತಿದ್ದಾನೆ. ರಾವಣನಂತೂ ಕಾಲ ಯವನಂತೆ ವಾನರ ಸೇನೆಯನ್ನು ಸೀಳುತ್ತಿದ್ದಾನೆ. ದಾರಿ ಕಾಣದ ನಮ್ಮ ಸೈನ್ಯ ದಿಕ್ಕು ದಿಕ್ಕಿಗೆ ಚದುರುತ್ತಿದೆ. ಇಂತಹ ಸಮಯದಲ್ಲಿ ಇಲ್ಲಿ ನಿಂತೇನು ಯೋಚಿಸುತ್ತಿರುವೆ ಪ್ರಭು? ಶರತಿ, ಕೋದಂಡರಾಮ ಇಲ್ಲಿಯವರೆಗೂ ನಮ್ಮನ್ನೇಕೆ ವಂಚಿಸಿದೆ ಪ್ರಭು? ನೀನೇ ವಿಘ್ನೇಶ್ವರನಾಗಿ ಹಲವಾರು ವಿಘ್ನವನ್ನು ತಂದೊಡ್ಡಿದೆಯಲ್ಲವೇ ಪ್ರಭು? ಸರ್ವಶಕ್ತನು ಸರ್ವಜ್ಞ ನೀನೇ ಆಗಿದ್ದು ನಮ್ಮನ್ನು ಸಹಾಯವನ್ನು ಬೇಡಿದೆಯಲ್ಲವೇ ಮಹಾಮಹಿಮ? ಈ ನಿನ್ನ ದಿವ್ಯ ದರ್ಶನವನ್ನು ಪಡೆದ ಈ ಪವನಸುರದಿಂದ ಧನ್ಯ ಧನ್ಯ ಸ್ವಾಮಿ, ಧನ್ಯ. ಏಳು ಮಹಾವೀರ, ಈ ನನ್ನ ನಿಜತ್ವ ಎಂದು ನಿನಗಲ್ಲದೆ ಅನ್ಯರಾರಿಗೂ ಗೋಚರವಾಗದು. ಮಾರುತಿ ಪ್ರಭು, ಸಿದ್ಧಿ ಲಾಭಕ್ಕೆ ಕಾಲ ಕೂಡಿ ಬರಬೇಕು. ಮಂತರೆ ಮಾರುತಿ, ರಾವಣ ಚಂದ್ರನಕಿಯರು ಕೇವಲ ನಿಮಿತ್ತ ಮಾತ್ರರು. ಮಾರುತಿ, ಬ್ರಹ್ಮವರ ಲಬ್ಧವಾದ ಬಹುರೂಪಿಣಿ ವಿದ್ಯೆಯಿಂದ ರಾವಣನು ವಾನರ ಧ್ವಜನಿಯನ್ನು ನಾಶಗೈಯುತ್ತಿರುವನು. ಇಂದು ನನ್ನಿಂದಲ್ಲದೆ ಅವನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ ಲೀಲೆಯನ್ನು ನೀವೇ ನೋಡುವೆಯಂತೆ. ಬಹುರೂಪಿ ರಾವಣ ಸೈನ್ಯಕ್ಕೂ ಬಹುರೂಪಿ ರಾಮ ಸೈನ್ಯಕ್ಕೂ ನಡೆಯುವ ಯುದ್ಧ ವೈಖರಿಯನ್ನು ವೀಕ್ಷಿಸುವೆಯಂತೆ. ಬಾ ಮಾರುತಿ. ಶಾಂಭವಿ, ಇನ್ನು ಏಕೆ ತಡ ಮಾಡುತ್ತಿರುವೆ ತಾಯಿ? ನಿನ್ನೆ ಭಕ್ತನ ನಿಷ್ಠೆಯನ್ನು ಪರೀಕ್ಷಿಸುತ್ತಿರುವೆಯಾ ಮಾತ? ಈ ಜಗದ್ವಿಖ್ಯಾತ ಬಿರುದಾಂಕಿತನು ವಿಜಯ ವಿಕ್ರಮವನ್ನು ಸಾಧಿಸುವಂತೆ ಹರಸು ಬಾ ತಾಯಿ. ಈ ತಾಮಸವನ್ನಿನ್ನು ನಾನು ಸಹಿಸಲಾರೆ. ನಾನು ಇದುವರೆಗೂ ಭಕ್ತಿಯಿಂದ ಅರ್ಪಿಸಿದ ಬಲಿಪುಷ್ಪಗಳ ಸಮರ್ಪಣೆಯಿಂದ ನೀನಿನ್ನು ಸಂತೃಪ್ತರಾಗದಿದ್ದರೆ ಇದು ಖಂಡಿಸಿದರೂ ಒಂದಾದ ಮೇಲೊಂದರಂತೆ ಮೂಡುವ ನನ್ನ 10 ತಲೆಗಳನ್ನು ತುಂಡರಿಸಿ ಸಮರ್ಪಿಸುತ್ತೇನೆ. ಸ್ವೀಕರಿಸು ಮಾತಾ. ಯಾರು? ನಾನಿದುವರೆಗೂ ಆರಾಧಿಸಿ ಆಹ್ವಾನಿಸಿದ ಅಂಬೆಯೇ, ಅಥವಾ ನನ್ನ ವ್ರತಕ್ಕೆ ಮೆಚ್ಚಿ ಮೈದೋರಿದ ಮೃಗಾಣಿಯೇ? ಯಾರು ನೀನು? ನನ್ನನ್ನು ಗುರುತಿಸಲಾರೆಯ ಕಂದ. ನಾನು ನಿನ್ನ ಲಂಕಾಲಕ್ಷ್ಮಿ. ಸುಳ್ಳು ಹೇಳುತ್ತಿರುವೆ. ಹೌದು, ಸಂಶಯವೇ ಕಂದ. ಮುತ್ತು ರತ್ನಗಳು ಉದುರಿ ಬಿದ್ದಿರುವ ಕಿರೀಟ, ಹರಿದ ಕೊಳೆ ಹುಡುಗಿ, ಬಣೆ ಒಡೆದ ಬರಿಗೈ, ಈ ನನ್ನ ದುಸ್ಥಿತಿಯನ್ನು ನೋಡಿ ನೀನದೆಂದು ಗುರುತಿಸಬಲ್ಲೆ? ಅಯ್ಯೋ, ನನ್ನ ಈ ಗೋಳನ್ನು ಇನ್ನಾರಕ್ಕೆ ಹೇಳಿಕೊಳ್ಳಲಿ. ನೀನು ನನ್ನ ಲಂಕಾಲಕ್ಷ್ಮಿಯೇ.
ಅಮ್ಮ, ಅಷ್ಟದಿಕ್ಪಾಲಕರನ್ನೇ ಕಾಪಿಲ ಭಂಟರನ್ನಾಗಿಸಿ ಆ ನವಗ್ರಹಗಳನ್ನೇ ನಿನ್ನಡಿಗೆ ನಡುಮಡಿಯಾಗಿ ನೀಡಿದ್ದೇನಲ್ಲ ತಾಯಿ. ಹೇಳು ತಾಯಿ, ನಿನ್ನೆ ದುರವಸ್ಥೆಗೆ ಕಾರಣನಾರು ಹೇಳು ತಾಯಿ. ಮತ್ತಾರಲ್ಲ ಮಗ, ನೀನೇ ಮಗು. ನನ್ನ ಮಕ್ಕಳನ್ನೆಲ್ಲ ಯುದ್ಧವೆಂಬ ಹೆಮ್ಮಾರಿಗೆ ಬಲಿ ಕೊಟ್ಟು ನನಗೆ ಈ ದುಸ್ಥಿತಿ ದಯಪಾಲಿಸಿರುವೆ. ಈಗ ನಿನಗೆ ತೃಪ್ತಿ ಆಯ್ತೇ ಕಂದ? ಅಮ್ಮ, ಇದಕ್ಕೆಲ್ಲ ಕಾರಣನಾದ ಆ ರಾಮನನ್ನು ಗೆಲ್ಲುವಂತಹ ವರ ಪಡೆದು ಮತ್ತೆ ನಿನ್ನನ್ನು ಲಂಕಾ ಲಕ್ಷ್ಮಿಯಾಗಿ ರಾರಾಜಿಸುವಂತೆ ಮಾಡುತ್ತೇನೆ. ಚಿಂತಿಸಬೇಡ ತಾಯಿ. ಏನು? ಮತ್ತೆ ನಾಳೆ ಯುದ್ಧವೇ? ಏಕೆ? ಅಳಿದುಳಿದಿರುವ ಮಿಕ್ಕ ಮಕ್ಕಳನ್ನು ಬಲಿ ಕೊಟ್ಟು ಬರಿದಾದ ಲಂಕೆಗೆ ನಾನು ಲಕ್ಷ್ಮಿ ಆಗಲೇ? ವಿಧವೆಯರ, ಪುತ್ರಹೀನರ, ಅನಾಥರ ಸಂಖ್ಯೆಯನ್ನು ಹೆಚ್ಚಿಸಿ ಈ ನಿನ್ನ ತಾಯಿಯ ಸಂಕಟದ ಕೋಣೆಯ ಕಟ್ಟೆ ನೋಡಿಯಬೇಡ, ಹೊಡೆಯಬೇಡ. ಆಗಲಿ ತಾಯಿ, ನಿನ್ನಿಷ್ಟದಂತೆ ಆಗಲಿ. ನಾಳಿನ ಯುದ್ಧಕ್ಕೆ ನಾನು ಓರ್ವನೇ ಹೋಗುತ್ತೇನೆ. ಮಿಕ್ಕುಳಿದವ ನಿನ್ನ ಮಕ್ಕಳನ್ನು ಮೃತ್ಯುವಿಗೆ ತುತ್ತಾಗಿಸುವುದೆಲ್ಲ ಮಾತ್ರ. ರಾವಣ, ಇದು ನಿಜವೇ? ಇದಕ್ಕೆ ನನ್ನ ಆರಾಧ್ಯ ಮೂರ್ತಿ ಆ ಮುಕ್ಕಣ್ಣನೇ ಸಾಕ್ಷಿ. ನೀನಿನ್ನು ಮರೆಯಾಗು ತಾಯಿ. 3 ಲೋಕದ ಹೊರತು ಮುರಾರಿಯನ್ನು ಹೊರಪಡೆಯಲು ಸಾಕ್ಷಾತ್ಕರಿಸುತ್ತೇನೆ. ವತ್ಸ, ಲಂಕೇಶ್ವರ, ನೀನರಸುತ್ತಿರುವ ಆ ಅಂಬಿಕೆಯು ನಾನೇ. ಅಂಬೆ, ಜಗದಾಂಬೆ, ಕೃಪೆದೋರು ಮಾತಾ, ಕೃಪೆದೋರು. ದಶಗಂಟ, ನಿನ್ನಂತಹ ತ್ರಿಲೋಕ ಭಯಂಕರನಿಗೂ ದುಃಖವೇ? ಅಂಬೆ, ನಿನ್ನ ಲೀಲೆಯನ್ನು ನಾನು ಅರಿಯೇನೆ. ನನ್ನ ಸಂಕಲ್ಪವೆಲ್ಲವೂ ನಿನ್ನ ಸಂಕಲ್ಪವೇ ಅಲ್ಲವೇ ತಾಯಿ? ಅದನ್ನು ಸಂಪೂರ್ಣವಾಗಿ ಅರಿಯುವ ತನಕ ನಿನ್ನ ಕರ್ಮ ತಪ್ಪದು ರಾವಣ. ಅಂಬೆ, ಜಗದಾಂಬೆ, ಅದಕ್ಕೂ ಮೊದಲು ನನ್ನ ಸಂಕಲ್ಪವೂ ಒಂದಿದೆ. ಮುಕ್ತ ಹಸ್ತೆ, ಈ ನಿನ್ನ ಭಕ್ತನ ಬೇಡಿಕೆಯನ್ನು ತಪ್ಪದೇ ಈಡೇರಿಸುವೆಯಷ್ಟೇ. ನಿರಾಕರಿಸಲಾದೀತೆ, ಅದಕ್ಕಾಗಿಯೇ ಆಗಮಿಸಿದ್ದೇನೆ. ನಿನ್ನ ಮನದಭಿಷ್ಟವೇನಿದ್ದರೂ ನಿಸ್ಸಂಕೋಚವಾಗಿ ನಿವೇದಿಸು. ಹಾಗಾದರೆ ಆ ದಾಶರಥಿ ನನಗೆ ಸೋಲಲಿ. ತಥಾಸ್ತು. ಸೀತೆ ನನ್ನ ವಶಳಾಗಲಿ. ತಥಾಸ್ತು. ಧನ್ಯನಾದ ಶಿವೇ, ಧನ್ಯನ. ಕರಾಲವಲ್ಲಭೆ, ಒಂದು ವೇಳೆ ರಾಮ ಸೋತರೂ ಸೋಲಬಹುದು, ಆದರೆ ಸೀತೆ ಸೋಲುವಳೆ. ನಿನ್ನೆ ಅಭಯವನ್ನು ನಂಬಲೇದೇವಿ? ಏಕೆ ವತ್ಸ? ಈ ಆರ್ಯಾಣಿಯ ಅಭಯದಲ್ಲಿಯೂ ನಿನಗೆ ಅಪನಂಬಿಕೆಯೇ? ಅಪನಂಬಿಕೆ ಎಲ್ಲ ತಾಯಿ, ಸೋಜಿಗ. ರಾಮನನ್ನು ಗೆಲ್ಲುವೆನೆ, ಸೀತೆ ಸೋಲುವಳೆ. ಇದು ಸತ್ಯವೇ ಶಿವೆ? ಸೋಜಿಗಬೇಕೆ ರಾವಣ? ತನಯನಿಗೆ ತಾಯಿ ಸೋಲುವುದೊಂದು ಅತಿಶಯವೇ? ಅಮ್ಮ, ಇದೇನಿದು ನಿನ್ನ ವಕ್ರತೆ? ಇದರಲ್ಲಿ ವಕ್ರತೆ ಏನಿದೆ ದಕ್ಷಿಣೇಶ್ವರ? ನಿನ್ನ ಹೃದಯಾಂತರಾಳದ ಬಯಕೆಯನ್ನು ನಿನಗಾಗಿಯೇ ಈಡೇರಿಸಿದ್ದೇನೆ. ಈ ಒಗಟಿನ ಗಂಟನ್ನು ಬಿಡಿಸಿ ಹೇಳು ತಾಯಿ, ಇದು ಸತ್ಯವೇ ಶಿವೆ? ತ್ರಿವಾರ ಸತ್ಯ. ಸೀತೆಯು ನಿನ್ನನ್ನು ಎದೆಗೊತ್ತಿಕೊಂಡು ಚುಂಬಿಸುತ್ತಾಳೆ. ಶಾಂಭವಿ, ರಣದಲ್ಲಿ ರಾಮನನ್ನು ಖಂಡಿತವಾಗಿಯೂ ಸೋಲಿಸುತ್ತೀಯ. ಶಾಂಭವಿ, ಆದರೆ ಅದು ನಿನ್ನ ಮರುಹುಟ್ಟಿನಲ್ಲಿ. ಅದೆಲ್ಲವೂ ನನ್ನ ಮರುಹುಟ್ಟಿನಲ್ಲಿ. ಅಂದರೆ ಅಂದರೆ ಸೀತೆ ನನ್ನ ಮಾತೆಯೇ? ಶಾಂಭವಿ ದೇವಿ, ಶಾಂಭವಿ ದೇವಿ, ಶಾಂಭವಿ. ಸ್ವಾಮಿ, ಇದೇನಿದು ಸ್ವಾಮಿ? ಭದ್ರೆ ಸನ್ನಿಧಿಯಲ್ಲಿದ್ದು ಅದಾವ ಭ್ರಮೆಯಿಂದ ಬೆದರಿಸಿ ತಿರುವಿರಿ. ಭ್ರಮೆಯ ಬೆದರಿಕೆಯಿಂದಲ್ಲ ದೇವಿ, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ ಸಂಭ್ರಮದಿಂದ. ಸೀತೆ, 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 ಅದೇನೆಂದು ಪೂರ್ಣವಾಗಿ ಹೇಳಬಾರದೆ? ಸೀತೆ ನನ್ನ ಪಾಲಿನ ದೇವತೆ, ನಿನ್ನ ಆತ್ಮವನ್ನು ಧರಿಸಿದ ಪುಣ್ಯಮಯಿ ಸೀತೆ ಮುಂದೆನ್ನ ಮಾತೆ. ನಿಜವೇ ಪ್ರಭು, ನಿಜವೇ.
ಸಾರ್ಥಕವಾಯಿತು. ಸಾವೇ ಬರಲಿ, ಬದುಕೇ ಇರಲಿ, ನನಗಿನ್ನು ಚಿಂತೆ ಇಲ್ಲ. ಸ್ವಾಮಿ, ನಿಮ್ಮ ಹೃದಯ ಪರಿವರ್ತನೆಯನ್ನು ಅರಿತರೆ ಆತ್ಮವರ್ತನೆ ಬಂದು ಹರಸಲಲ್ಲವೇ ಸ್ವಾಮಿ? ಅವರಿವರನ್ನು ನಂಬಿಸಿ ನನಗಾಗಬೇಕಾದುದೇನು ಇಲ್ಲ ದೇವಿ. ಮರುಹಗಲು ನಾನೋರ್ವನ ಯುದ್ಧಕ್ಕೆ ಹೊರಡುತ್ತಿದ್ದೆ. ಏನು, ಸೈನ್ಯವನ್ನು ಪರಿತ್ಯಜಿಸಿ ನೀವು ಯುದ್ಧ? ಬೇಡ ಬೇಡ ಪ್ರಭು, ಬೇಡ. ಏಕೆ ಏಕೆ ದೇವಿ? ಲೋಕಗಳಲ್ಲಿಯೂ ಈ ಮನುನಗರಿಯ ಖ್ಯಾತಿಯನ್ನು ಬೆಳಗಿಸಿ ದೇವ ದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾರಿಂದಲೂ ಮರಣ ಒಡೆಯದಂತೆ ವರ ಸಂಪಾದಿಸಿ ಮಹಾಮಾಸಾಸ್ತ್ರಗಳನ್ನು ವಶಪಡಿಸಿಕೊಂಡಿರುವ ಈ ದಶಕಂಠನ ದಿವ್ಯ ದೈತ್ಯಲ್ಲಿ ನಿನಗೆ ಸಂಶಯವೇ? ಹಾಗಲ್ಲ ಪ್ರಭು, ಹಾಗಲ್ಲ. ಆ ಶ್ರೀರಾಮಚಂದ್ರ ಪ್ರಾಕೃತನಲ್ಲ. ಅವರನ್ನೆದುರಿಸ ಹೊರಟರೆ ಮುಕ್ತಿಯಲ್ಲದೆ ಮತ್ತಾವ ಜಯ ದೊರೆಯುವುದು? ಇನ್ನಾದರೂ ನನ್ನ ಮಾತನ್ನು ಉಪೇಕ್ಷಿಸದೆ ನಿಮ್ಮ ಅಂತರಂಗದಿಂದ ಯುದ್ಧದ ಅಪೇಕ್ಷೆಯನ್ನು ಕಿತ್ತೊಗೆಯಲಾರಿಲ್ಲ? ಮಹಾಸತಿ, ನೀನು ಮಹಾನ್ ಪತಿವ್ರತೆ, ನಾನು ಅಮಂಗಳದ ಮನೋರಥವನ್ನು ಮೆತ್ತಿ ನಿಂತಿರುವ ಸಾತ್ವಿಕ, ಜಗದಂಬೆ ಅನುಗ್ರಹಕ್ಕೆ ಪಾತ್ರನಾದವನು. ಪ್ರಿಯೇ, ಅತ್ತ ನೋಡು, ಆಸೆಯ ಉದಯದಂತೆ ಅರುಣೋದಯವಾಗುತ್ತಿದೆ. ಆನೆ ಕಪ್ಪೆಯ ಚಿಪ್ಪನ್ನು ತನ್ನ ಕಾಲಿನಿಂದುಜ್ಜಿ ನುಚ್ಚು ನೂರಾಗಿಸುತ್ತದೆ. ನನ್ನ ಅಹಂಕಾರವೆಲ್ಲವನ್ನು ತೀಡಿ ತಿಕ್ಕಿದ ಆ ಸೀತೆ ತನ್ನ ಸರ್ವಸ್ವವೆಲ್ಲವನ್ನು ಆ ರಾಮನಿಗರ್ಪಿಸಿ ಆರಾಧಿಸುತ್ತಿರುವಳಂತೆ. ಆ ಪತಿವ್ರತಿ ಆರಾಧನೆಗೆ ಅವನು ಅರ್ಹನೋ ಅಥವಾ ಬರಿಯ ಕಲ್ಪನಾ ದೇವತೆಯೋ ಎಂಬುದನ್ನು ನನ್ನ ಈ ದೌರ್ಬಲಕ್ಕೆ ತಿಕ್ಕಿ ಪರೀಕ್ಷಿಸಿ ಬರುತ್ತೇನೆ. ಬೇಡ ಪ್ರಾಣೇಶ್ವರ, ಬೇಡ. ದೇವಿ, ಕಾಲನ ಪಗಡೆಯಾಟಕ್ಕೆ ನಾವೆಲ್ಲರೂ ಕಾಯಿಗಳಷ್ಟೇ. ಯಾರೇ ಆಗಲಿ ಯಾವುದನ್ನೇ ಮಾಡ ಹೊರಟರೂ ಅದಕ್ಕೆ ವಿಧಾತನ ಲಿಖಿತ ಸಂಕಲ್ಪವಿದ್ದೇ ಇರುತ್ತದೆ. ನಾನಂತೂ ಪೊಳ್ಳನೆಂದಿಗೂ ಪೂಜಿಸುವನಲ್ಲ. ಸೀತೆಯನ್ನು ರಾಮನು ಮತ್ತೆ ಪಡೆಯಬೇಕಾದರೆ ನನ್ನ ಅಗ್ನಿ ಪರೀಕ್ಷೆಯಲ್ಲಿ ಜಯಗಳಿಸಿ ಮೆಚ್ಚುಗೆ ಪಡೆಯಬೇಕು. ಏಕೆ ಸ್ವಾಮಿ ಈ ಹಠ? ಪರಿವರ್ತಿತರಾಗಿರುವ ನೀವು ಸುಮ್ಮನೆ ಸೀತೆಯನ್ನು ಇದು ಆ ರಾಮನಿಗೊಪ್ಪಿಸಲು ಯುದ್ಧ ಮಾಡಲೇಬೇಕೆಂಬ ಹಠವೇಕೆ ಸ್ವಾಮಿ? ಬೇಡ ಬೇಡ ಪ್ರಾಣೇಶ್ವರ, ಬೇಡ. ದೇವಿ, ಮರು ಮಾತನಾಡದೆ ಕಳುಹಿಸಿಕೊಡು. ಗೆದ್ದರೆ ನನ್ನ ಸಂಕಲ್ಪ ಸಿದ್ಧಿಸುತ್ತದೆ, ಇಲ್ಲವಾದರೆ ಶಿವಾನಿಯ ಸಂಕಲ್ಪ ಸತ್ಯವಾಗುತ್ತದೆ. ಮನಃಪೂರ್ವಕವಾಗಿ ಹರಸಿ ಕಳುಹಿಸಿಕೊಡಬೇಕು. ಪ್ರಾಣೇಶ್ವರ, ವೀರ ಸತಿಯಾದ ನಾನು ಯುದ್ಧಾಪೇಕ್ಷೆಯಾದ ಈ ನನ್ನ ಪತಿಗೆ ವೀರ ಸೇಸೆಯನ್ನು ಹಚ್ಚದೆ ನಿಮ್ಮ ಅಂತರಂಗದಿಚ್ಛೆಯನ್ನು ವಿಭಂಗಗೊಳಿಸುವ ಎನಗೆ ಇಲ್ಲ. ಹೋಗಿ ಕಲಿವರೆ. ದೇವಿ, ಮಂಡೋದರಿ. ಸ್ವಾಮಿ ಸ್ವಾಮಿ, ನಿಮ್ಮ ಪ್ರತಿಜ್ಞೆ ನೆರವೇರಿತೀವಿ. ಸೆರೆ ಹಿಡಿದು ತಂದಿರುವೆನು ಆ ಸೀತಾನಾಥನನ್ನು. ತಂದಿರುವೆನು ದೇವಿ, ತಂದಿರುವೆನು. ಎಲ್ಲಿ? ತಳಿರು ತೋರಣಗಳಿಂದ ನಗರವನ್ನು ಸಿಂಗರಿಸುವಂತೆ ಹೇಳು. ಮೊಳಗಲಿ ಮೊಳಗಲಿ ಮಂಗಳ ವಾದ್ಯಗಳು. ಲಂಕಾಲ ತಾಂಗೇರು ಈ ರಾವಣ ವಿಜಯದ ಮಹಾಕಾರ್ಯವನ್ನು ಹಾಡಲಿ ಸುಶ್ರಾವ್ಯವಾಗಿ. ಸೀತೆಗೆ ಕಾಣಿಕೆಯಾಗಿ ಕೊಡಲು ರಾಮನನ್ನು ಗೆದ್ದು ಸೆರೆ ಹಿಡಿದು ತಂದಿದ್ದೇನೆ. ಎಲ್ಲಿ ಸ್ವಾಮಿ? ಎಲ್ಲಿ ಆ ರಾಮನು? ಇದೋ ಇಲ್ಲಿ, ಈ ನನ್ನ ಪತ್ರಪುಷ್ಟಿಯಲ್ಲಿ ನಾನಿಲ್ಲಿ ಆ ರಾಮನನ್ನು ಸೆರೆ ಹಿಡಿದಿದ್ದೇನೆ. ಅಲ್ಲಿ ಆ ವಾನರರು ಬರಿಯ ದೇಹವನ್ನು ಉಪಚರಿಸುತ್ತಿದ್ದಾರೆ. ಅಯ್ಯೋ ಅಯ್ಯೋ ಮಹಾಮತಿ, ನೀನು ಸೆರೆ ಹಿಡಿದಿರುವುದು ರಾಮನನ್ನಲ್ಲವೋ? ರಾಮ ಬಾಣದ ಗರಿಯನ್ನು. ನಿನಗೆಲ್ಲೋ ಭ್ರಾಂತಿ ದೇವಿ. ಇದು ರಾಮನ ಪ್ರಾಣ ಸರ್ವಸ್ವ. ಇದನ್ನು ನೀನಲ್ಲದೆ ಸೀತೆಯಲ್ಲದೆ ಬೇರಾರೂ ಮುಟ್ಟಲು ಸಾಧ್ಯವಿಲ್ಲ.
ಇದನ್ನು ನನ್ನ ಹೃದಯದ ಅಪ್ಪಗೆಯಿಂದ ಸಡಿಲಿಸಿ ಬಿಡಿಸಿದ್ದಲ್ಲದೆ ಅಲ್ಲಿ ಮೂರ್ಛಿತರಾಗಿರುವ ರಾಮ ಎಚ್ಚರನಾಗುವುದಿಲ್ಲ, ನನಗೆ ಮುಕ್ತಿ ಪಡೆಯುವುದೂ ಇಲ್ಲ. ಹೃದಯೇಶ್ವರಿ, ನಿನ್ನೆ ಪತಿಯ ಕೊನೆಯ ಆಸೆಯನ್ನು ನೆರವೇರಿಸುವ ನನ್ನ ಹೃದಯವನ್ನು ಕೊರೆಯುತ್ತಿರುವ ಇದನ್ನು ನಗಲಿಸಿ ಸೀತೆಯ ಮಾಂಗಲ್ಯವನ್ನು ಉಳಿಸು, ನನಗೆ ಮೋಕ್ಷವನ್ನು ಕರುಣಿಸು ದೇವಿ. ಸಂಕಲ್ಪವೇ ತಾಯಿ, ಪರೀಕ್ಷೆ ದೇವಿ. ಮಂಡೋದರಿ, ಸೀತೆಯ ಮಾಂಗಲ್ಯವನ್ನು ಉಳಿಸು, ನನಗೆ ಮೋಕ್ಷವನ್ನು ಕರುಣಿಸು. ಹಾಗೆ ಆಗಲಿ, ಶಿವಾಣಿಯ ಸಂಕಲ್ಪವೇ ಸಿದ್ಧಿಸಲಿ. ಶಾಪವೇ